ಮಾಸ್ ಮ್ಯಾನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ SIT ತಂಡ. ನೋಡ್ರಿ, ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಲ್ಲಿ ನಡೀತಕ್ಕಂಥ ಹೂವುಗಳಿಗೆ ಅಂತ್ಯ ಆಡಬೇಕು ಅಂತಂದರೆ ಈ ತನಿಖೆ ಅವಶ್ಯಕತೆ ಇತ್ತು, SIT ತನಿಖೆ ಅವಶ್ಯಕತೆ ಇತ್ತು. ಈಗ ಧರ್ಮಾಧಿಕಾರಿಗಳು ನಿರಾಳ ಆಯ್ತಾರೆ ಇನ್ಮೇಲೆ. ಕಾರಣ ಏನು ಅಂತಂದರೆ ಇದುವರೆಗೂ ಕೂಡ ಧರ್ಮಾಧಿಕಾರಿಗಳ ಮನಸ್ಸಿನಲ್ಲೂ ಕೂಡ ಒಂದು ಗೊಂದಲ, ಏನಪ್ಪ ಇದು ಯಾವಾಗ ಇದು ಅಂತ್ಯ ಕಾಣ್ತದೆ, ಇದು ಅಂತ್ಯ ಯಾವಾಗ ಆಗ್ತದೆ ಅಂತೇಳಿ. ಈಗ ನೋಡಿ, ಅದು ಸತ್ಯ ಹೊರಗಡೆ ಬಂದ ಮೇಲೆ ಧರ್ಮಾಧಿಕಾರಿಗಳಿಗೆ ಅವ್ರ ಕುಟುಂಬಕ್ಕೆ ನಿರಾಳ ಆಯ್ತಲ್ವಾ, ಧರ್ಮಸ್ಥಳಕ್ಕೂ ಒಂದು ಗೌರವ ಜಾಸ್ತಿ ಆಗ್ತದೆ. ಅದರಿಂದ ಈ ತನಿಖೆ ಅವಶ್ಯಕತೆ ಇತ್ತು. ತನಿಖೆಯಿಂದ ಸತ್ಯ ಹೊರಗಡೆ ಬಂತು. ಇನ್ನು ಮುಂದೆ ಈ ರೀತಿ ಯಾವುದೇ ಘಟನೆಗಳಿಗೆ, ಬೇರೆ ಬೇರೆ ಘಟನೆಗಳಿಗೆ ಅವಕಾಶ ಸರ್ಕಾರ ಕೊಡೋದಿಲ್ಲ. ಸರ್ SIT ಮುಂದೆ ಆತನ ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ ಸರ್. ಯಾರು? ಮಾಸ್ ಮ್ಯಾನ್ ಅಂದೇನು SIT ಮುಂದೆ ತಪ್ಪು ಒಪ್ಕೊಳ್ಳೋ ಪ್ರಶ್ನೆ ಬರಲ್ಲ. SIT ಅವ್ರು ತನಿಖೆ ಮಾಡ್ತಾರೆ, ತಪ್ಪಿದ್ರೆ ತಪ್ಪು ಅವನು ಒಪ್ಕೊಳ್ಳೇಬೇಕು, ಅನಿವಾರ್ಯ ಅದು. ನನ್ನ ಹಿಂದೆ ನಿಂತು ಈ ಥರ ಮಾಡಿಸಿದ್ದಾರೆ ಅನ್ನೋದು. ಯಾರ್ಯಾರು ಮಾಡಿಸೋರು ಅವ್ರನ್ನೂ ಒಳಿಕಾಕ್ತಾರೆ SIT ಅವರು. ಅವ್ರ ತನಿಖೆ ಯಾರ್ಯಾರು ಮಾಡಿಸವ್ರೆ, ಅಲ್ಲ ಅವ್ರ ಹಿಂದೆ ಷಡ್ಯಂತ್ರ ಮಾಡಿದವ್ರು ಯಾರ್ಯಾರು ಅವರೇ ಅವ್ರನ್ನೆಲ್ಲ ಒಳಿಕಾಕ್ತಾರೆ. ಇದೇನು ಸಾಮಾನ್ಯವಾದಂಥ ತನಿಖೆ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಆ ಒಂದು ಕೊಳೆ ಹೋಗಬೇಕು ಅಂತೇಳಿ, ಆ ದೂರು ಹೋಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದರಿಂದ ಮುಂದೆ ಇನ್ನೂ ಕೂಡ ಧರ್ಮಸ್ಥಳಕ್ಕೆ ಹೆಚ್ಚು ಭಕ್ತಾದಿಗಳು ಹೋಗ್ತಕ್ಕಂಥದ್ದು, ಅದ್ರ ಬಗ್ಗೆ ಗೌರವ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ. SIT ಫಾರ್ಮ್ ಆದಾಗ ಸರ್ ಸರ್ಕಾರದ ವಿರುದ್ಧ ಬಟ್ ಮಾಡುವಂಥ ಕೆಲಸ ನಡೆದಿತ್ತು. ಇರಲಿ, ನಮ್ಮ ಸರ್ಕಾರ ಇರೋದೇ ಬೊಟ್ಟು ಮಾಡಿಸ್ಕೊಳ್ಳೋಕ್ಕೆ. ಬೊಟ್ಟು ಮಾಡಿದ್ರು ಸತ್ಯ ಏನು ಅಂತ ಇವತ್ತು ಹೊರಗಡೆ ಜನಕ್ಕೆ ಗೊತ್ತಾಯ್ತಲ್ಲ. ಸತ್ಯ ಹೊರಗಡೆ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾರೆ. SIT ರಚನೆ ಮಾಡಿ ಸರ್ಕಾರನೇ ಅಪಪ್ರಚಾರ ಮಾಡ್ತಿದೆ, ಇದು ಕುಮ್ಮಕ್ಕು ಕೊಡ್ತಿದೆ ಅಂತ BJP-ಯವರ ಆರೋಪ. BJP-ಅವ್ರ ಬಗ್ಗೆ ಯಾಕ್ರಿ ಮಾತಾಡ್ತೀರ ರೀ? BJP-ಅವರು ಚಕ್ಕ ಬಿದ್ದರೆ ಚಕ್ಕ, ಭಾರ ಬಿದ್ದರೆ ಭಾರ, ಹಿಂಗಂದ್ರೆ ಹಂಗೆ ಹೇಳ್ತಾರೆ, ಹಂಗಂದ್ರೆ ಹಿಂಗೆ ಹೇಳ್ತಾರೆ. ಅವರೇ ಮಾಡ್ಬೋದಾಗಿತ್ತಲ್ರಿ, ಹಿಂದೆ ನಡ್ಕೊಂಬಂದೈತಲ್ರಿ, ಅವ್ರ ಸರ್ಕಾರ ಇತ್ತಲ್ರಿ. ಇದರಿಂದ ಆರೋಪ ಮುಕ್ತ ಮಾಡ್ಬೋದಾಗಿತ್ತಲ್ಲ ಈ ಥರ ತನಿಖೆ ಮಾಡಿ. ಅವ್ರು ಏನಂತಂದರೆ ಮಗನು ತೂಗ್ತಾರೆ, ಇದನ್ನು ಜಿಂಗಿಡ್ತಾರೆ. BJP-ಅವ್ರು ನೋಡ್ರಿ, ಯಾವಾಗಲೂ ಕೂಡ ಧರ್ಮಾಧಾರಿತ ರಾಜಕೀಯ ಮಾಡ್ತಕ್ಕಂಥವ್ರು. ಅವ್ರಿಗೆ ನ್ಯಾಯ, ಸತ್ಯ ಇವ್ಯಾವ ಹೊರಗಡೆ ಬರಬಾರ್ದು. ಅವ್ರಿಗೆ ಓಟಿನ ರಾಜಕಾರಣ. ಈಗ SIT ತನಿಖೆ ಮಾಡ್ತಾ ಇದೆ, ಸತ್ಯ ಆಚೆ ಕಡೆ ಬರ್ತದೆ ಅಂತ ಗೊತ್ತಾದ ತಕ್ಷಣವೇ ಓಡೋಗ್ಬಿಟ್ರಿ ಎಲ್ಲರೂ. ಅದ್ರದ್ದು ಬೆನಿಫಿಟ್ ತೊಗೊಳಕ್ಕೆ ಮೊದಲು ಸ್ವಾಗತ ಬಯಸಿದ್ರು, ಇಲ್ಲ ಇದಾಗಬೇಕು ಅಂತೇಳಿ ಸ್ವಾಗತ ಬಯಸಿದ್ರು. ಈಗ ಸತ್ಯ ಹೊರಗಡೆ ತರ್ತಾ ಇದ್ದಾರಲ್ಲ, ಸರ್ಕಾರಕ್ಕೆ ಗೊತ್ತಾಯ್ತು ಈಗ ಸತ್ಯ ಏನಾಗಿದೆ ಅಂತೇಳಿ. ಅದು ಗೊತ್ತಾಯ್ತದಂಗೆ ಇವ್ರು ಏನೋ ನಾವೇ ಮಾಡಿಬಿಟ್ಟಿದ್ದೀವಿ ಅನ್ನಂಗೆ ಎಲ್ಲ ವೀರವೇಷ ಹಾಕೊಂಡು ಹೊರಟ್ಬಿಟ್ರು. ಒಂದು ತನಿಖೆ ನಡಿಬೇಕಾದ್ರೆ, ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ತನಿಖೆ ನಡಿಬೇಕಾದ್ರೆ ಅಲ್ಲಿ ಮಧ್ಯ ಪ್ರವೇಶ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಅವ್ರಿಗಿರಲಿಲ್ಲ. ಅಂದರೆ ಸರ್ ಈಗ ಅವನ್ನ ಈಗ ಬಂಧನ ಏನೋ ಆಗಿದೆ ಸರ್. ಅದಕ್ಕಿಂತ ಬಿಫೋರ್ ಅಂದರೆ ಒಂದು ಸ್ವಲ್ಪ ದಿನ ಕೆಳಗೆ DCM ಕೂಡ ಹೇಳಿದರು ಸರ್, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದು. ಅದೇ ಈಗ ರಿವೀಲ್ ಆಗಿದೆ ಆಗೈತಲ್ಲ, ಈಗ ತನಿಖೆಯಿಂದ ಹೊರಗಡೆ ಬಂದೈತಲ್ಲ. ಇನ್ನು ಮುಂದೆ ಇದು ಯಾವುದಕ್ಕೂ ಕೂಡ ಆಸ್ಪದ ಆಗೋದಿಲ್ಲ. ಇನ್ನು ಮುಂದೆ ನಿರಾಳವಾದಂಥ ವಾತಾವರಣ ಧರ್ಮಸ್ಥಳದಲ್ಲಿ, ಒಳ್ಳೆ ವಾತಾವರಣ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ. DK ಶಿವಕುಮಾರ್ RSS ಪ್ರಾರ್ಥನಾ ಗೀತೆ ಆದ್ರೂ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದೇನು ಅವರು ಗುತ್ತಿಗೆ ತಗೊಂಡ್ಬಿಡೋರು RSS ಪ್ರಾರ್ಥನಾ ಗೀತೆ ಅಲ್ಲ, ಈ ದೇಶಭಕ್ತಿ ಬಗ್ಗೆ ಪ್ರಾರ್ಥನಾ ಗೀತೆ ಅದು. ಅದನ್ನು ಹೇಳೋರು ಅಷ್ಟೇ. ಯಾರೋ ರಚನೆ ಮಾಡೋರು, ಅನೇಕ ಜನ ಅನೇಕ ಗೀತೆಗಳನ್ನ ರಚನೆ ಮಾಡ್ತಾರೆ, ಅದನ್ನು ಇಂಥವ್ರೇ ಆಡಬೇಕು ಅಂತಕ್ಕಂಥದ್ದಿಲ್ಲ. ಅದು ದೇಶಭಕ್ತಿಯ ಪ್ರಾರ್ಥನೆ, ಅದನ್ನು ಮಾಡಿದ್ದಾರೆ ಅಷ್ಟೇ. ಅಂದರೆ DK ಶಿವರು ಸಾಫ್ಟ್ ಹಿಂದುತ್ವಕಾರ ಹೋಗ್ತಾ ಇದ್ದಾರೆ. ಅವರು ಎಲ್ಲದಕ್ಕೂ ಗೌರವ ಕೊಡ್ತೀವಿ ರೀ ನಾವು. ಜಾತ್ಯತೀತ ರಾಷ್ಟ್ರ ನಮ್ಮದು. ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು. ಆ ರೀತಿ ನಾವು ಹಿಂದೂ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಮ್ಮ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ಹತ್ರ ಬರ್ತಾ ಇದೆ ಸರ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಏನು ಹೇಳ್ತೀವಿ ಸರ್? ಕ್ರಾಂತಿ ಮಾಡ್ತಕ್ಕಂಥವ್ರಿಗೆ ಕ್ರಾಂತಿಯಾಗಿ ಹೊರಟೋಯ್ತು. ಈಗ ಅದ್ರ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಆಗಸ್ಟಲ್ಲೇ ಆಗೋಯ್ತು ಸರ್. ಆಗಸ್ಟಲ್ಲೇ ಅವ್ರ ಕ್ರಾಂತಿ ಆಯ್ತಲ್ಲ. ಬದಲಾವಣೆಗಳೇನಿಲ್ಲ ಸರ್. ಬದಲಾವಣೆ ಯಾವಾಗ ಆಗಬೇಕು? ಬದಲಾವಣೆ ಜಗದ ನಿಯಮ. ಅದು ಯಾವಾಗ ಆಗಬೇಕು ಅದು ಆಗ್ತದೆ. ನಾವು ಹೇಳಿದಾಗೆಲ್ಲ ಆಗಲ್ಲ. ಅದು ಯಾವಾಗ ಆಗ್ಬೋದು ಸರ್? ನನಗೇನು ಕನಸು ಬಿದ್ದಿಲ್ಲ ಇನ್ನೂ, ನಾನು ತಿಳ್ಕೊಂಡು ಹೇಳ್ತೀನಿ. ಸರ್, ಈಗ ಬಿಹಾರಕ್ಕೆ ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ಹೋರಾಟ ಮಾಡಿ ಅಲ್ಲ, ಚುನಾವಣೆ ಪ್ರಚಾರಕ್ಕೆ ಮತ್ತು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಮತ್ತು BJP-ಯವರ ಷಡ್ಯಂತ್ರವನ್ನು ಬಯಲು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ಈಗ ಇವತ್ತು DCM ಹೋಗಿರಬೇಕು, ಇವತ್ತು ನಾಳೆನೋ DCM ಹೋಗ್ತಾರೆ, ಆಮೇಲೆ 29ಕ್ಕೇನೋ CM ಹೋಗ್ತಾರೆ. ಈ ರೀತಿ ಹಂತವಾಗಿ ನಮ್ಮ ನಾಯಕರುಗಳು ಹೋಗಿ ಅಲ್ಲಿ ಏನು ನಡೀತಾ ಇದೆ, ಈ ಎಲೆಕ್ಷನ್ ಕಮಿಷನ್ನವರ ಈ ದುರಾಡಳಿತ ಇದೆಯಲ್ಲ, ಅದೇನು ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ಅವ್ರು ನೋಡಿ ನಾನೊಂದು ಪ್ರಶ್ನೆ ಮಾಡ್ತೀನಿ. ಈಗ ಕಳೆದ 6 ತಿಂಗಳ ಹಿಂದೆ ಚುನಾವಣೆಗಳು ನಡೆದವು ಸುಮಾರು ರಾಜ್ಯಗಳಿಗೆ. ಮಹಾರಾಷ್ಟ್ರನೇ ಸಪ್ರೇಟಾಗಿಟ್ಟು 6 ತಿಂಗಳ ನಂತರ ಮಹಾರಾಷ್ಟ್ರಕ್ಕೆ ಚುನಾವಣೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಷಡ್ಯಂತ್ರ ಅಲ್ವಾ ಇದು? ಈಗ ಒಂದು 2-3 ಸ್ಟೇಟ್ ಜೊತೆ ಮಹಾರಾಷ್ಟ್ರ ಚುನಾವಣೆ ನಡೀಬೇಕಾಗಿತ್ತು. ಈ ಲೋಕಸಭೆ ಚುನಾವಣೆ ಬಂದಮೇಲೆ ಮಹಾರಾಷ್ಟ್ರದಲ್ಲಿ BJPಗೆ ಹಿನ್ನಡೆ ಆಗದೆ ಅಂತೇಳಿ 6 ತಿಂಗಳು ಬಿಟ್ಟು ಆಮೇಲೆ ಚುನಾವಣೆ ಮಾಡಿದ್ರು. ಅದರಿಂದ ಯಾರವ್ರೆ? ಎಲೆಕ್ಷನ್ ಕಮಿಷನ್ನೇ ಅಲ್ವಾ?
ಯಾಕೆ ಚುನಾವಣೆ ಮಾಡಲಿಲ್ಲ ಅವರು? 2-3 ಸ್ಟೇಟ್ ಚುನಾವಣೆ ಆಯ್ತು ಅವಾಗ ಮಹಾರಾಷ್ಟ್ರ ಚುನಾವಣೆಯನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಹಿನ್ನಡೆ ಆಗ್ತದೆ ರಾಜ್ಯದಲ್ಲಿ ಅಂತೇಳಿ ಅದಕ್ಕೆ ತಂತ್ರಗಾರಿಕೆಯನ್ನು ಚುನಾವಣಾ ಆಯೋಗ ಮತ್ತು BJP ಸರ್ಕಾರ ಸೇರಿ 6 ತಿಂಗಳು ನಿಧಾನಕ್ಕೆ ಚುನಾವಣೆ ಮಾಡಿದ್ರು. ಅಂದರೆ ಈ ಮತಗಳ್ಳತನದ ವಿರುದ್ಧ ಹೋರಾಟ ಏನು ತಾವು ಮಾಡಿದ್ರೆ ಸರ್, BJP ಒಂದು ಆರೋಪ ಮಾಡೋದಾಗಿದೆ, ಆ ಥರ ಮಾಡೋಂಥದ್ದಾಗಿದೆ. ಸ್ಟೇಟಲ್ಲಿ ಇಷ್ಟೊಂದು ಸೀಟ್ಗಳು ಕಾಂಗ್ರೆಸ್ ಪಡೆಯೋಕ್ಕೆ ಸಾಧ್ಯ ಆಗ್ತಿತ್ತ ಅನ್ನೋದು. ಅಲ್ಲ, ನಮ್ಮದೇನು ಅವ್ರ ಸರ್ಕಾರ ಇತ್ತು ರೀ ಅವಾಗ. ವೋಟರ್ ಲಿಸ್ಟ್ ಮಾಡಿದಾಗ ಯಾರು ಸರ್ಕಾರ ಇತ್ತು? ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತಾ? BJP ಸರ್ಕಾರ ಇತ್ತು. ಅವ್ರು ಏನು ಷಡ್ಯಂತ್ರ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ನಡೆಯಲ್ಲ ಅವ್ರ ಷಡ್ಯಂತ್ರ. ಬೇರೆ ರಾಜ್ಯಗಳಲ್ಲಿ ನಡೀತಾವೆ ಅಷ್ಟೇ ಅವ್ರ ಷಡ್ಯಂತ್ರ, ನಮ್ಮ ರಾಜ್ಯದಲ್ಲಿ ನಡೆಯಲ್ಲ. ಅಲ್ಲಲ್ಲ ಸರ್, ಸರ್, ಮಹದೇವಪುರದ ಸೂಕ್ತ ಬಗ್ಗೆ ದಾಖಲೆ ಪ್ರಶ್ನೆ ಕೊಡಿ ಅಂತ ಮಾಡಿದ್ರು ಸರ್. ಕೇಳಿದ್ದಾರೆ ಚುನಾವಣಾ ಮುಖ್ಯಸ್ಥರು ರಾಹುಲ್ ಗಾಂಧಿ ಅವರು. ಕೊಡ್ತೀವಿ ಸೂಕ್ತ ದಾಖಲೆನ, ಕೊಟ್ಟೆ ಮಾತಾಡಿದ್ದೀವಲ್ವೇನ್ರಿ? ಈಗ ಇವರು ರಾಹುಲ್ ಗಾಂಧಿ ಅವ್ರು ಮಾತಾಡ್ಬೇಕಾದ್ರೆ ದಾಖಲೆ ಸಮೇತ ಮಾತಾಡಿದ್ದೀವಲ್ವಾ? ಇನ್ನೇನು ದಾಖಲೆ ಕೊಡ್ಬೇಕು ಅವ್ರಿಗೆ? ಚುನಾವಣೆ ಸುಪ್ರೀಂ ಕೋರ್ಟ್ ಹೇಳಿದೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಅಂತ. ಇವತ್ತು ನೋಡಿದೆ ನಾನು, ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಆದೇಶ ಕೊಟ್ಟಿದೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಅಂತೇಳಿ. ಈ ಕೆಲಸ ಅವರೇ ಮಾಡ್ಬೋದಾಗಿತ್ತಲ್ವಾ? ಇನ್ನೂ ಅನೇಕ ಸುಧಾರಣೆಗಳಾಗಬೇಕು, ನ್ಯಾಯಯುತವಾದಂಥ ಚುನಾವಣೆಗಳು ನಡಿಬೇಕು ಅಂತಂದರೆ ಈ ಸುಧಾರಣೆಗಳನ್ನ ಚುನಾವಣಾ ಆಯೋಗ ಮಾಡಬೇಕು. ಯಾರೋ ಕೈಗೊಂಬೆ ಹಂಗೆ ಒರೆಸ್ತಕ್ಕಂಥದ್ದಲ್ಲ ಚುನಾವಣಾ ಆಯೋಗದ ಕೆಲಸ.